ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಟಕ ರಾಶಿಯ ಆತ್ಮೀಯ ಸ್ನೇಹಿತರೆ, ಯುಗಾದಿ ನಂತರ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಪ್ರಾರಂಭವಾಗುತ್ತದೆ. ಒಟ್ಟಾರೆಯಾಗಿ ಕಟಕ ರಾಶಿಯ ಸ್ನೇಹಿತರೆ, ಮಾರ್ಚ್ ತಿಂಗಳಲ್ಲಿ ಕೇವಲ ಒಬ್ಬ ಮಹಿಳೆ ಮಾತ್ರ ನಿಮ್ಮ ಜೊತೆ ನಿಲ್ಲುತ್ತಾಳೆ. ಉಳಿದ ಯಾರ ಮೇಲೂ ಕೂಡ ನಂಬಿಕೆಯನ್ನು ಇಡಬೇಡಿ. ಈ ಮಹಿಳೆ ಸ್ವಂತ ಲಕ್ಷ್ಮೀ ದೇವಿಯ ರೂಪವಾಗಿ ನಿಮ್ಮ ಜೀವನಕ್ಕೆ ಬರುತ್ತಿದ್ದಾಳೆ. ಅವಳ ಹೆಜ್ಜೆಗಳು ಎಷ್ಟು ಶುಭವಾಗಿರುತ್ತದೆ ಎಂದರೆ, ಅವಳು ಬಂದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ನಿಮ್ಮ ಜೀವನದಿಂದ ಬಡತನ ಮತ್ತು ಎಲ್ಲ ರೀತಿಯ ದುಷ್ಟತೆ, ನಕಾರಾತ್ಮಕತೆ, ಎಲ್ಲ ರೀತಿಯ ತೊಂದರೆ, ದಾರಿದ್ರ್ಯಗಳು ಶಾಶ್ವತವಾಗಿ ದೂರ ಆಗಿಬಿಡುತ್ತದೆ. ಸಾಲಬಾಧೆಯಿಂದ ಪರಿಹಾರ ಸಿಗುತ್ತದೆ. ಒಟ್ಟಾರೆಯಾಗಿ ಆದರೆ ಪ್ರಶ್ನೆ ಏನೆಂದರೆ, ಮಾರ್ಚ್ ತಿಂಗಳು ಯಾವ ದಿನ ಅವಳು ನಿಮ್ಮ ಜೀವನಕ್ಕೆ ಬರುತ್ತಿದ್ದಾಳೆ, ಅದರ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಖಂಡಿತವಾಗಿ ನೀವು ಅವಳನ್ನು ಯಾವ ರೀತಿ ಗುರುತಿಸಬೇಕು, ನೀವು ಅವಳನ್ನು ಗುರುತಿಸುವಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಅವಳು ನಿಮ್ಮ ಜೊತೆ ಇರೋದಿಲ್ಲ. ಏಕೆಂದರೆ ಒಮ್ಮೆ ಅವಳು ನಿಮ್ಮ ಜೀವನದಿಂದ ಹೊರಟು ಹೋದರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಹಾಗಾದರೆ ಅವಳು ಯಾರು, ಅವಳು ಎಲ್ಲಿರುತ್ತಾಳೆ, ಯಾವ ರೀತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತಾಳೆ, ಅವಳು ನಿಮ್ಮ ಪಕ್ಕದ ಮನೆಯವರ, ಸಂಬಂಧಿಕರ ಅಥವಾ ಸಂಪೂರ್ಣ ಅನ್ಯರ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ನಿಮಿಷದಲ್ಲೂ ಕೂಡ ಉತ್ತರವನ್ನು ತಿಳಿಸಿಕೊಡ್ತಾ ಹೋಗ್ತೀನಿ. ಅವಳ ಹೆಸರನ್ನು ಗುರುತಿಸುವಂತಹ ವಿಧಾನ, ಅವಳ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲವನ್ನ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಹಲವಾರು ಬಾರಿ ನೋಡಿರಬಹುದು, ನಾವು ಯಾವುದೇ ರೀತಿಯ ಒಂದು ಪರೀಕ್ಷೆಯನ್ನು ಒಳಗಾದರೂ ಕೂಡ, ಯಾವುದೇ ರೀತಿಯ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ರು ಕೂಡ ನಮ್ಮ ಪಕ್ಕದಲ್ಲೇ ವಜ್ರದಂಥ ವ್ಯಕ್ತಿಗಳಿದ್ರು ಕೂಡ ನಾವು ಗುರುತಿಸೋದಕ್ಕೆ ಹೋಗೋದಿಲ್ಲ. ಏಕೆಂದರೆ ಕೆಲವೊಂದು ಬಾರಿ ಯಾವುದೇ ಒಳ್ಳೆಯ ಕೆಲಸವಾಗಲಿ, ಒಳ್ಳೆಯ ವ್ಯಕ್ತಿಗಳಾಗಲಿ ನಮ್ಮ ಕಣ್ಣಿಗೆ ತಕ್ಷಣವೇ ಬೀಳೋದಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಕೆಲವೊಮ್ಮೆ ಯಾವುದೇ ಒಂದು ಮೌಲ್ಯವನ್ನು ಗುರುತಿಸಲು ವಿಫಲರಾಗುತ್ತೇವೆ. ಅದೇ ತಪ್ಪನ್ನು ನೀವು ಕೂಡ ಮಾಡಬಾರದು ಅನ್ನುವಂತಹ ಸಾಧ್ಯತೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಆ ತಪ್ಪು ಆಗಬಾರದೆಂದು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ತಿಳಿಸಿಕೊಡ್ತೇನೆ. ಕಟಕ ರಾಶಿಯವರೇ, ಸಾಧ್ಯವಾದರೆ ಒಬ್ಬಂಟಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವು ಅರ್ಥ ಮಾಡಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಡೆಯುತ್ತದೆ. ಏಕೆಂದರೆ ಇವತ್ತಿನ ವಿಡಿಯೋದಲ್ಲಿ ಕೊನೆಯ ಆಸೆ ಆಗಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಬೇಕಾದರೆ ಕೆಲವೊಂದಿಷ್ಟು ಅಡೆತಡೆಗಳು, ಕಷ್ಟಗಳು, ಸಂಕಷ್ಟಗಳನ್ನು ಎದುರಿಸಿರಬಹುದು. ಖಂಡಿತವಾಗಿ ಕೇವಲ ಪರಿಶ್ರಮದಿಂದ ಮಾನವರು 2 ಹೊತ್ತಿನ ಊಟವನ್ನು ಮಾತ್ರ ಸಂಪಾದನೆ ಮಾಡಬಹುದು. ಆದರೆ ಒಬ್ಬನ ಅದೃಷ್ಟ ಒಳೆಯುತ್ತಿದ್ದರೆ ಅವನು ಕೆಲವೇ ದಿನಗಳಲ್ಲಿ ಕುಳಿತುಕೊಂಡೇ ಶ್ರೀಮಂತನಾಗಬಹುದು. ನಮ್ಮ ಸುತ್ತಲೂ ನೀವು ಹಲವಾರು ಜನರನ್ನು ನೋಡಿರಬಹುದು. ಅವರು ಕೆಲಸ ಮಾಡದೇ ಇದ್ರೂ ಕೂಡ, ಹೆಚ್ಚು ಪರಿಶ್ರಮ ಪಡದೇ ಇದ್ರೂ ಕೂಡ ಬಹಳಷ್ಟು ಬೇಗ ಶ್ರೀಮಂತರಾಗಿರ್ತಾರೆ, ಕೋಟ್ಯಾಧಿಪತಿಗಳಾಗಿ ಬದುಕ್ತಿರ್ತಾರೆ. ಅದರ ಹಿಂದಿರುವಂತಹ ಕಾರಣ ಏನು ಗೊತ್ತೇ? ಅವರ ಜೀವನದಲ್ಲಿ ಒಬ್ಬ ಮಹಿಳೆಯ ಆಶೀರ್ವಾದ ಮತ್ತು ಬೆಂಬಲವಿರುತ್ತದೆ. ಆ ಮಹಿಳೆ ಸ್ವಂತ ತಾಯಿ ಲಕ್ಷ್ಮೀ ದೇವಿಯ ಪ್ರತಿರೂಪ, ನೆರಳಿನಂತೆ ಬರುತ್ತಿದ್ದಾಳೆ. ಇದೀಗ ನಿಮ್ಮ ಜೀವನದಲ್ಲಿ ಕೂಡ ಅದೇ ರೀತಿಯ ಮಹಿಳೆಯ ಪ್ರವೇಶ ಮಾಡುತ್ತಿದ್ದಾಳೆ ಮತ್ತು ನೀವು ಕೂಡ ಬೇಗನೆ ಧನಿಕರಾಗೋದನ್ನು ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ಸಮಯಕ್ಕೆ ಸರಿಯಾಗಿ ಕಾಲಿಟ್ಟಿರುವಂತಹ ಈ ಸಮಯ ನಿಮ್ಮ ಜೀವನದಲ್ಲಿ, ಅಂದರೆ ಆ ಮಹಿಳೆಯು ಸರಿಯಾಗಿ ಗುರುತಿಸೋದನ್ನ, ಅವಳನ್ನು ಕೋಪಗೊಳಿಸೋದನ್ನು ತಪ್ಪಿಸಬೇಕಾಗುತ್ತೆ. ಏಕೆಂದರೆ ನೀವು ಮಾಡುವಂತಹ ಸಣ್ಣ ತಪ್ಪು ಕೂಡ ಅವಳನ್ನು ನಿಮ್ಮ ಜೀವನದಿಂದ ದೂರ ಮಾಡಿಬಿಡುತ್ತೆ. ಇದರಿಂದ ನಿಮ್ಮ ಅದೃಷ್ಟ ಎಲ್ಲವೂ ಕೂಡ ಕೈಬಿಟ್ಟು ಹೋಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಾರ್ಚ್ ತಿಂಗಳು ನಿಮಗೆ ಅತ್ಯಂತ ಶುಭ ಸಮಯ ಪ್ರಾರಂಭವಾಗ್ತಾ ಇದೆ. ಮಾರ್ಚ್ 2026ರಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬಹುದು. ಈ ಸಮಯ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು, ನೆಮ್ಮದಿಯನ್ನು ಬರಮಾಡಿಕೊಳ್ಬೇಕು ಅಂದರೆ ಗ್ರಹಗಳ ವಿಶೇಷವಾದ ಬದಲಾವಣೆಗಳು ಕೂಡ ನಿಮ್ಮ ಮೇಲೆ ಸಂಪೂರ್ಣವಾದ ಪರಿಣಾಮವನ್ನು ಬೀರುತ್ತದೆ. ಈ ತಿಂಗಳು ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣ, ಚೈತ್ರ ನವರಾತ್ರಿ ಮತ್ತು ರಾಹು ಶನಿ ಮಹಾಗ್ರಹ ಯೋಗ, ಅಮಾವಾಸ್ಯೆ ಮತ್ತು ವಿಶೇಷವಾಗಿ ಯುಗಾದಿ ಹಬ್ಬ, ಹೊಸ ಪಂಚಾಂಗವನ್ನು ತೆರೆಯುವಂತಹ ಸಂದರ್ಭ ಎಲ್ಲವೂ ಕೂಡ ಒಟ್ಟಾರೆಯಾಗಿ ಕೂಡಿ ಬಂದಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಭವಿಷ್ಯದಲ್ಲೂ ಕೂಡ ಅದ್ಭುತವಾದ ಬದಲಾವಣೆಯನ್ನು ಪಡೆದುಕೊಳ್ಳಬಹುದು. ಈ ತಿಂಗಳು ಬಹಳಷ್ಟು ಶಕ್ತಿಯುತವಾಗಿರುವಂತಹ ಸಮಯ. ಆದ್ದರಿಂದ ಜಾಗರೂಕರಾಗಿರಬೇಕು. ನೀವು ಜಾಗರೂಕರಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ 3 ದೊಡ್ಡ ಘಟನೆಗಳು ನಡೆಯುತ್ತದೆ ಮತ್ತು ದುಃಖದ ಸಮಯ ಬಂದಾಗ ಬಹುತೇಕ ಎಲ್ಲರೂ ಕೂಡ ನಿಮ್ಮನ್ನ ಬಿಟ್ಟು ಹೋಗುತ್ತಾರೆ. ಆ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವಂತವರು ಮಾತ್ರ ನಿಜವಾದ ನಿಮ್ಮ ಆತ್ಮೀಯರಾಗಿರ್ತಾರೆ. ಅದು ಇದೇ ಸಮಯ ನಿಮ್ಮ ಜೀವನದಲ್ಲಿ 4 ಜನರು ನಿಮ್ಮ ಕೆಲಸಕ್ಕೆ ಬರುವಂತಹ ಸಮಯ. ಖಂಡಿತವಾಗಿ ಅವರು ಯಾರು, ಅವರನ್ನ ಹೇಗೆ ಗುರುತಿಸಬೇಕು, ನಿಮ್ಮ ಜೀವನವನ್ನ ಬದಲಾವಣೆ
ಬದಲಾವಣೆ ಮಾಡಿಕೊಳ್ಳೋದಕ್ಕೆ ದೇವರ ಸಂಪೂರ್ಣವಾದ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯವನ್ನು ಖಂಡಿತವಾಗಿ ಈಗ ಹೇಳಬೇಕು. ಈ ಜನರ ಕೈ ಹಿಡಿದು ನೀವು ನಡೆಯೋದ್ರಿಂದ ನಿಮ್ಮ ಜೀವನ ಕೂಡ ಸ್ವರ್ಗದಂತೆ ಸುಂದರವಾಗಿಸಬಹುದು. ಆದರೆ ನೀವು ಈ ವಿಡಿಯೋವನ್ನು ತಪ್ಪು ಜನರ ಜೊತೆಗೆ ಸಂಘರ್ಷಿಸಿದಾಗ ಅವರ ಮಾತುಗಳನ್ನು ಕೇಳುತ್ತಾ ಹೋದರೆ ಖಂಡಿತವಾಗಿ ಮಾರ್ಚ್ ತಿಂಗಳಲ್ಲಿ ದೊಡ್ಡ ದೊಡ್ಡ ಅಪಘಾತಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಖಂಡಿತ ಮಾರ್ಚ್ ತಿಂಗಳು ದೊಡ್ಡ ಸಂತೋಷದ ಸುದ್ದಿ ಸಿಗುತ್ತದೆ. ಈಗ ಪ್ರಶ್ನೆ ಹೇಳುತ್ತದೆ, ಮಾರ್ಚ್ ತಿಂಗಳು 2026ರಲ್ಲಿ ನಿಮ್ಮ ಜೊತೆ ನಿಂತುಕೊಳ್ಳುವಂಥವರು ಯಾರು? ನಿಮಗೆ ದ್ರೋಹ ಮಾಡುವಂಥವರು ಯಾರು? ಖಂಡಿತವಾಗಿ ಮಾತನ್ನ ಗಮನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಮತ್ತೆ ನೀವು ಸಂಘರ್ಷವನ್ನು ಎದುರಿಸಬೇಕಾಗಿ ಬರೋದಿಲ್ಲ. ಏಕೆಂದರೆ ಈ ತಿಂಗಳು ಸಂಬಂಧಗಳ ಮೇಲೆ ಪರೀಕ್ಷೆ ನಡೆಯುವಂತಹ ಸಮಯ. ಅಂದರೆ ನಿಮ್ಮ ಜೀವನದಲ್ಲಿ ಕೇವಲ ತೋರಿಕೆಯ ಸಂಬಂಧ ಹೊಂದಿರುವಂತಹ ಜನರು ಸಂಪೂರ್ಣವಾಗಿ ದೂರವಾಗ್ತಾರೆ. ಮಾರ್ಚ್ ತಿಂಗಳು ನಿಮಗೆ ಅತ್ಯಂತ ನಿರ್ಣಾಯಕವಾಗಿರುವಂತಹ ಸಮಯ. ನಿಮ್ಮ ಮುಂದೆ ಸತ್ಯವನ್ನು ಹೊರತರುತ್ತದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಿಮ್ಮ ಜೊತೆ ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ ಅಥವಾ ತಮ್ಮ ಲಾಭಕ್ಕಾಗಿ ಇರುವಂತಹ ಎಲ್ಲರೂ ಕೂಡ ದೂರವಾಗ್ತಾರೆ. ನಿಮ್ಮ ಜೀವನದಲ್ಲಿ ಉಳಿದುಕೊಳ್ಳುವಂಥವರು ಕೇವಲ ನಿಮ್ಮೊಂದಿಗೆ ಕೊನೆಯವರೆಗೂ ಕೂಡ ನಿಂತುಕೊಳ್ಳುವಂತಹ ಕೆಲವೇ ಜನರಾಗಿರ್ತಾರೆ. ಈಗ ಪ್ರಶ್ನೆ ಅಂದರೆ ಅವರು ಯಾರು, ಅವರನ್ನು ಹೇಗೆ ಗುರುತಿಸಬೇಕು? ಖಂಡಿತವಾಗಿ ಈ ಬಗ್ಗೆ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನಿಮ್ಮ ಜೀವನದಲ್ಲಿ ಬರುವಂತಹ ಒಬ್ಬ ವಿಶೇಷವಾದ ವ್ಯಕ್ತಿ, ಸಂಪೂರ್ಣವಾಗಿ ಅವರ ಹೆಸರನ್ನು ತಿಳಿಸಿದ ತಕ್ಷಣ ನೀವು ಸಂತೋಷದಿಂದ ಕುಣಿಯುತ್ತೀರಾ. ಏಕೆಂದರೆ ಅವರನ್ನು ನೀವು ಆಲ್ರೆಡಿ ಪರಿಚಯ ಮಾಡ್ಕೊಂಡಿರ್ತೀರಾ, ನಿಮ್ಮ ಜೀವನದಲ್ಲಿ ಇರ್ತಾರೆ. ಬಹುತೇಕ ನಿಮ್ಮ ಅಂದಾಜು ಸರಿಯಾಗಿ ಇರುತ್ತದೆ. ಕೊನೆವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಷ್ಟ, ಕಣ್ಣೀರು, ದುಃಖಕ್ಕೂ ಕೂಡ ಅವರು ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡೋದಕ್ಕೆ ಸಹಾಯ ಮಾಡಿಕೊಡ್ತಾರೆ. ಈ ಸಮಯದಲ್ಲಿ, ಕಲಿಯುಗದಲ್ಲಿ, ಈ ಕಾಲದಲ್ಲಿ ಒಬ್ಬರು ಕೂಡ ನಿಜವಾದ ಸಹಾಯ ಸಿಗೋದು ತುಂಬಾನೇ ಕಷ್ಟ. ಅಂಥದ್ರಲ್ಲಿ ನೀವು ಭಾಗ್ಯಶಾಲಿಗಳು. ನಿಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತಾ ಹೊಸ ಆಸೆಗಳನ್ನು ಮೂಡಿಸುವಂತಹ, ನಿಮಗೆ ಧೈರ್ಯ ತುಂಬುವಂತಹ, ಆತ್ಮವಿಶ್ವಾಸವನ್ನು ತುಂಬುವಂತಹ ಒಬ್ಬ ಮಹಿಳೆ ಜೊತೆಯಾಗ್ತಾರೆ. ಆ ಮಹಿಳೆಯ ಜೊತೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ನೀವು ಅದೇ ರೀತಿ ತಪ್ಪು ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗಿ ಕಷ್ಟವನ್ನು ಎದುರಿಸಬೇಕಾಗುತ್ತೆ. ನಿಮ್ಮ ಜೀವನ ಕೂಡ ಸರ್ವನಾಶವಾಗುತ್ತೆ. ನಿಮ್ಮ ಜೀವನದಲ್ಲಿ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ನೀವು ಯಾವುದೇ ಒಬ್ಬ ಸ್ನೇಹಿತನನ್ನು ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳುವ ಮುನ್ನ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ಮತ್ತು ಯೋಚನೆ ಮಾಡಿ ಮುಂದುವರಿಬೇಕು. ಖಂಡಿತವಾಗಿ ಮಾರ್ಚ್ 2026 ನಿಮಗೆ ಅಂತಹ ಒಬ್ಬ ವ್ಯಕ್ತಿ ಸಿಗುವ ಸಾಧ್ಯತೆ ಇದೆ. ಅವರು ನೀವು ಹೇಳಿದ್ದನ್ನು ಕೇಳ್ತಾರೆ, ನಿಮ್ಮ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಅವರು ನಿಮಗೆ ಸಲಹೆಯನ್ನು ನೀಡ್ತಾರೆ. ಖಂಡಿತವಾಗಿ ನಿಮ್ಮ ತಪ್ಪುಗಳನ್ನು ಸರಿ ಮಾಡ್ತಾರೆ. ನೀವು ಅವರ ಕೈಯನ್ನು ಹಿಡಿದು ನಿಮ್ಮ ಜೀವನದಲ್ಲಿ ಬಹಳಷ್ಟು ದೂರ ಮುಂದೆ ಸಾಗಬಹುದು. ಆದರೆ ನೀವು ಅವರ ಕೈಯನ್ನು ಎಲ್ಲೂ ಕೂಡ ಬಿಡಬೇಡಿ. 2026 ಮಾರ್ಚ್ ಯುಗಾದಿ ನಂತರ ನಿಮ್ಮ ಜೀವನದಲ್ಲಿ ತುಂಬ ಭಾಗ್ಯಶಾಲಿ ವ್ಯಕ್ತಿಯಾಗಿರುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಸಂಭವಿಸುವಂತಹ ಪ್ರತಿಯೊಂದು ಸಂಕೇತಗಳನ್ನು ಈ ಸಮಯ ನೀವು ಗಮನಿಸಬೇಕಾಗುತ್ತೆ. ತುಂಬ ಗಮನದಿಂದ ಕೇಳಿ. ಒಬ್ಬ ಹಳೆಯ ಸ್ನೇಹಿತ ಅಥವಾ ಬಹಳ ಕಾಲದಿಂದ ನಿಮ್ಮಿಂದ ದೂರವಾಗಿದ್ದ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ ನೀವು ಶಾಲೆ ಬಿಟ್ಟ ನಂತರ, ಕಾಲೇಜನ್ನು ಬಿಟ್ಟ ನಂತರ, ಅನೇಕ ವರ್ಷಗಳ ನಂತರ ಸಹಪಾಠಿಯನ್ನು ಬಿಟ್ಟಿರ್ತೀರಾ. ಅವರ ಸಂಪರ್ಕವನ್ನು ಕಳೆದುಕೊಂಡಿರ್ತೀರಾ. ಆದರೂ ಕೂಡ ಅವರು ಮತ್ತೆ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಅಂದರೆ ಅದು ನಿಮಗೆ ವಿಶೇಷವಾದ ಬದಲಾವಣೆಯ ಮೂಲಕ ಸಾಧ್ಯವಾಗುವಂತಹ ಒಂದು ವಿಶೇಷವಾದ ಸಂದರ್ಭವಾಗಿರುತ್ತದೆ. ಅವರು ನಿಮ್ಮ ಜೀವನಕ್ಕೆ ಆಕಸ್ಮಿಕವಾಗಿ ಬಂದಿಲ್ಲ. ಅದು ದೇವರೇ ರೂಪಿಸಿರುವಂತಹ ವಿಶೇಷವಾದ ಯೋಜನೆಯಾಗಿರುತ್ತದೆ. ಅವರು ಬಂದ ನಂತರ ನಿಮ್ಮಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ನೋಡಬಹುದು. ನೀವು ಯಾವುದನ್ನು ಕೂಡ ಮಾಡಬೇಕು ಅಂತ ಹೆದರುತ್ತಿದ್ರೋ ಅಂತಹ ಕೆಲಸಗಳನ್ನು ಸುಲಭವಾಗಿ ಮಾಡೋದಕ್ಕೆ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನಿಮ್ಮ ಅದೃಷ್ಟದ ಕೀಲಿಕೈಯನ್ನು ತೆರೆಯುವಂತಹ ಸಮಯ. ಆ ವ್ಯಕ್ತಿ ನಿಮಗೆ ಮುಂದಕ್ಕೆ ಹೋಗಲು ಒಳ್ಳೆಯ ಆಲೋಚನೆಗಳನ್ನು ನೀಡಬಹುದು ಅಥವಾ ನಿಮ್ಮ ಜೊತೆಗೆ ಸೇರಿ ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸಬಹುದು. ಹಾಗಾಗಿ ಹಠಾತ್ತನೆ ನಿಮಗೆ ಒಬ್ಬ ಒಳ್ಳೆಯ ಸ್ನೇಹಿತ ಸಿಕ್ಕರೆ ಅವನನ್ನು ಬಿಟ್ಕೊಡ್ಬೇಡಿ. ಒಳ್ಳೆಯ ವ್ಯಕ್ತಿ ಎಂದು ನಿಮಗೆ ಅನಿಸಿದರೆ ಅವರನ್ನು ದೂರ ಮಾಡ್ಕೊಳ್ಬೇಡಿ. ಮಾರ್ಚ್ ತಿಂಗಳು ಯುಗಾದಿ ನಂತರ ಅವರು ನಿಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಖಂಡಿತವಾಗಿ ಯಾರಾದರೂ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಇದ್ದಾರೆ ಅಥವಾ ಇರುತ್ತಾಳೆ ಎಂದು ನಿಮಗೆ ಅನಿಸಿದರೆ, ಅವರು ಸಾಮಾನ್ಯ ವ್ಯಕ್ತಿ ಅಂತ ಭಾವಿಸಿದರೂ ಕೂಡ ಅವರಲ್ಲಿ ದೊಡ್ಡ ಶಕ್ತಿ ಇರುತ್ತದೆ. ಅವರು ಹುಡುಗ ಆಗಿರಬಹುದು ಅಥವಾ ಮಹಿಳೆ ಆಗಿರಬಹುದು. ಖಂಡಿತವಾಗಿ ಸ್ವಲ್ಪ ಯೋಚಿಸಿ ನೋಡಿ. ನಿಮ್ಮ ಜೀವನದ ಕುರಿತು ಅವರಿಗೆ ಹೆಚ್ಚು ಖುಷಿ ಇರುತ್ತದೆ, ಸಂತೋಷ ಇರುತ್ತದೆ. ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲ ಬೇಕಾಗಿರುವಂತಹ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ಅವರು ನಿಮಗೆ ಸಹಾಯವನ್ನು ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ಹಣ ಇಲ್ಲ ಅಂದರೂ ಕೂಡ, ದೊಡ್ಡ ಹೆಸರು ಇಲ್ಲ ಅಂದರೂ ಕೂಡ, ಅವರಿಗೆ ಸ್ವಂತ ಮನೆ ಇಲ್ಲ ಅಂದರೂ ಕೂಡ ನಿಮ್ಮ ಜೊತೆಗೆ ಸ್ನೇಹವಾಗಿ ಅವರು ಮುಂದುವರಿತಾರೆ. ನಿಮ್ಮ ಕಷ್ಟ ಕಾಲದಲ್ಲಿ ಜೊತೆಯಾಗಿ ನಿಂತುಕೊಳ್ತಾರೆ. ನೀವು ಅವರಿಗೆ ಗೌರವ ಕೊಡದೇ ಇದ್ರೂ ಕೂಡ, ಅವರ ಮನೆಗೆ ಹೋಗದೇ ಇದ್ರೂ ಕೂಡ, ಅವರ ಬಗ್ಗೆ
ಬಗ್ಗೆ ಹೆಚ್ಚು ಕಾಳಜಿ ಮತ್ತು ಗಮನ ಕೊಡದೇ ಇದ್ರೂ ಕೂಡ ಅವರು ಸಮಾಜದಲ್ಲಿ ಹಿಂದುಳಿದಂಥವರಾದರೂ ಕೂಡ ನಿಮ್ಮ ಜೊತೆ ನಿಲ್ಲುವಂತಹ ವ್ಯಕ್ತಿ ಅವರೇ ಆಗಿರ್ತಾರೆ. ನಿಮ್ಮ ಜೀವನಕ್ಕೆ ಅವರು ಬಂದ ನಂತರ ದೊಡ್ಡ ಸಹಾಯವನ್ನ ಮಾಡ್ತಾರೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗ ಕೂಡ ನಿಮ್ಮ ಜೊತೆಯಲ್ಲಿ ನಿಂತುಕೊಳ್ತಾರೆ. ನಿಮ್ಮಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಅವರು ಜೊತೆಯಾಗುತ್ತಾರೆ. ಒಟ್ಟಾರೆಯಾಗಿ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳಾಗಿರ್ತಾರೆ. ಖಂಡಿತವಾಗಿ ನಿಮ್ಮ ಅದೃಷ್ಟವನ್ನ ಬದಲಾಯಿಸುವಂತಹ ವ್ಯಕ್ತಿಗಳನ್ನ ನಾವು ಎಲ್ಲಿ ಭೇಟಿಯಾಗುತ್ತೇವೆ ಮತ್ತು ಯಾವಾಗ ಭೇಟಿಯಾಗುತ್ತೇವೆ, ಖಂಡಿತವಾಗಿ ಹೀಗೆ ಆಗಬಹುದು. ಅದರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಖಂಡಿತವಾಗಿ ಆ ವ್ಯಕ್ತಿಯನ್ನ ನೀವು ಕೆಲಸದ ಸ್ಥಳದಲ್ಲಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಆಗಿರಬಹುದು ಅಥವಾ ನಿಮ್ಮ ಮನೆಯ ಪಕ್ಕದಲ್ಲೇ ಆಗಿರ್ಬೋದು ಭೇಟಿ ಮಾಡಬಹುದು. ಅಥವಾ ಅವರು ನಿಮಗೆ ದೂರದ ಸಂಬಂಧಿ ಆಗಿರಬಹುದು. ಕೆಲಸದ ನೆಪದಲ್ಲಿ ಮಾತ್ರ ನಿಮಗೆ ಫ್ರೆಂಡ್ಶಿಪ್ ಬೆಳಿಬಹುದು. ನಿಮ್ಮ ಮನೆಯಲ್ಲಿ ಯಾರಾದರೂ ಸಂಬಂಧಿಗಳು ನಿಮಗೆ ಯಾವುದೇ ಸ್ವಾರ್ಥ ಇಲ್ಲದೆ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ರೆ, ನಿಮಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ರೆ, ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ರೆ ಆ ವ್ಯಕ್ತಿಯನ್ನು ನೀವು ಸಂಪೂರ್ಣವಾಗಿ ನಂಬಬಹುದು. ನಿಮ್ಮ ಬಾಲ್ಯದಿಂದಲೂ ಸ್ನೇಹಿತನಾಗಿರುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಸಕ್ಸಸ್ ಅಲ್ಲಿ ಜೊತೆಯಾಗಿರುವಂತಹ ವ್ಯಕ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ನೀವು ನಂಬಬಹುದಾಗಿದೆ. ಈಗ ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ಅವರ ಗ್ರಹ ನಕ್ಷತ್ರಗಳು ನಿಮ್ಮ ಗ್ರಹ ನಕ್ಷತ್ರಗಳು ಒಟ್ಟಿಗೆ ಸೇರಿ ಹೊಂದಾಣಿಕೆ ಆಗ್ತಾ ಇರೋದ್ರಿಂದ ಮಾರ್ಚ್ ತಿಂಗಳು ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಕೆ ಅಕ್ಷರದ ಹೆಸರಿನಿಂದ ಒಬ್ಬ ಮಹಿಳೆ ನಿಮಗೆ ಬಹಳ ದೊಡ್ಡ ಸಹಾಯವನ್ನು ಮಾಡ್ತಾಳೆ. ಆದ್ದರಿಂದ ಅವರೊಂದಿಗೆ ನೀವು ಸಂಪರ್ಕದಲ್ಲಿ ಇರಬೇಕಾಗುತ್ತೆ. ಅವರ ಮಾತುಗಳನ್ನು ಕೆಟ್ಟದಾಗಿ ತೆಗೆದುಕೊಳ್ಬಾರ್ದು. ಅವರ ಜೊತೆ ಹಾಸ್ಯವನ್ನು ಮಾಡಬಾರ್ದು. ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಅವರು ನಿಮ್ಮಿಂದ ದೂರವಾದರೆ ನಿಮ್ಮ ಪ್ರಗತಿಯು ಕೂಡ ನಿಮ್ಮಿಂದ ದೂರವಾಗಬಹುದು. ಇದೀಗ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸ್ಥಾನವನ್ನ ವಹಿಸುವಂತಹ ಒಬ್ಬ ಪುರುಷನ ಬಗ್ಗೆ ಕೂಡ ತಿಳಿಸಿಕೊಡ್ತೇವೆ. ನಿಮ್ಮ ಹತ್ತಿರದ ಸಂಬಂಧಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು. ಆದರೆ ಖಂಡಿತವಾಗಿ ಅವರು ನಿಮಗೆ ತುಂಬಾನೇ ಒಳ್ಳೆಯದನ್ನ ಮಾಡ್ತಾರೆ. ನಿಮ್ಮ ಬಗ್ಗೆ ಹೆಚ್ಚು ಜಾಗೃತಿಯನ್ನ ಪಡ್ಕೊಳ್ತಾರೆ. ನಿಮ್ಮ ಬಗ್ಗೆ ಕಾಳಜಿಯನ್ನ ವಹಿಸ್ತಾರೆ. ನಿಮ್ಮ ಜೀವನದಲ್ಲಿ ಅಣ್ಣ, ಅಪ್ಪ, ಅಮ್ಮ, ತಂಗಿ, ಅಕ್ಕ, ಅಜ್ಜಿ, ತಾತ ಎಲ್ಲ ಸಂಬಂಧಗಳು ನಾವು ಹುಟ್ಟಿದಿಂದಲೇ ನಮಗೆ ಸಿಗುತ್ತೆ. ಆದರೆ ಸ್ನೇಹ ಸ್ವಂತ ನಾವೇ ಮಾಡಿಕೊಳ್ಳುವಂಥದ್ದು, ನಿರ್ವಹಿಸುವಂಥದ್ದು. ನಿಮ್ಮ ಜೀವನದಲ್ಲಿ ಬಾಲ್ಯದಿಂದಲೂ ಇಲ್ಲಿಯವರೆಗೆ ಜೊತೆಗಿರುವಂತಹ ಹಲವಾರು ಸ್ನೇಹಿತರಲ್ಲಿ ನಿಮಗೆ ಈಗ ಸದ್ಯದಲ್ಲಿ ಇರುವಂತಹ ಪರಿಸ್ಥಿತಿಗೆ ಎಲ್ಲ ಕಷ್ಟಕ್ಕೂ ಆಗುವಂತಹ ಒಬ್ಬ ಸ್ನೇಹಿತ ಇರ್ತಾನೆ. ನಿಮ್ಮ ಕಷ್ಟ ಅಂದ ತಕ್ಷಣ ಅವನು ಬರ್ತಾನೆ. ಹಣವಿಲ್ಲದಿದ್ರೂ ಕೂಡ ನಿಮಗೆ ಹಣದ ಸಹಾಯವನ್ನ ಮಾಡ್ತಾರೆ. ನಿಮಗೆ ಎಲ್ಲ ರೀತಿಯಾಗಿ ಜೊತೆಗೆ ನಿಂತುಕೊಳ್ಳುವಂತಹ ವಿಶೇಷವಾದ ವ್ಯಕ್ತಿ. ಅವರ ಹೆಸರು ಎಂ ಅಥವಾ ಪಿ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಹಲವಾರು ಕೆಟ್ಟ ಜನರ ಮಧ್ಯ ಈ ಇಬ್ಬರು ಒಳ್ಳೆಯ ಸ್ನೇಹಿತರು ನಿಮ್ಮ ಜೊತೆಗೆ ಯಾವಾಗಲೂ ನಿಲ್ತಾರೆ ಅಂದರೆ ನೀವು ಬಹಳಷ್ಟು ಭಾಗ್ಯಶಾಲಿಗಳು. ಏಕೆಂದರೆ ಬೇರೆ ಜನರು ನಿಮ್ಮನ್ನು ನೋಡಿ ಅಸೂಯೆ ಪಡ್ತಾ ಇರ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ನಿಮ್ಮ ಯಶಸ್ಸನ್ನು ನೋಡಿ ಅವರು ಕೆಟ್ಟದಾಗಿ ನಿಮ್ಮನ್ನು ಎಲ್ಲರ ಕಡೆ ಹೇಳ್ಕೊಂಡು ಬರ್ತಾರೆ. ನಿಮ್ಮ ಹೆಸರನ್ನು ಹಾಳು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಸದ್ಯದಲ್ಲಿ ನಿಮಗೆ ಯಾವುದೇ ರೀತಿಯ ಒಳ್ಳೆಯದನ್ನು ಯೋಚನೆ ಮಾಡುವಂತಹ ಶಕ್ತಿಯನ್ನು ಕೂಡ ಕಡಿಮೆ ಮಾಡ್ತಾರೆ. ನಿಮ್ಮ ಬಗ್ಗೆ ನಿಮಗೆ ಬೇಜಾರಾಗೋ ಥರ ನಿಮಗೆ ನಕಾರಾತ್ಮಕವಾದ ಶಕ್ತಿಯನ್ನು ತುಂಬ್ತಿರ್ತಾರೆ. ಆದರೆ ಇಂತಹ ಕೆಟ್ಟ ಜನರ ನಡುವೆ ನಿಮಗೆ ಇಬ್ಬರು ಒಳ್ಳೆಯ ಸ್ನೇಹಿತರು ಮತ್ತು ಆತ್ಮೀಯರಾಗಿರುವಂತಹ ವಿಶೇಷವಾದ ಮಾರ್ಗವನ್ನು ಸೂಚಿಸುವಂತಹ ವ್ಯಕ್ತಿಗಳಿದ್ದಾರೆ ಅಂದರೆ ಖಂಡಿತವಾಗಿ ನೀವು ಅದೃಷ್ಟವಂತರೇ ಸರಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಈ ವ್ಯಕ್ತಿಗಳನ್ನು, ಈ ಸ್ನೇಹಿತರನ್ನು ಯಾವತ್ತೂ ಕೂಡ ಉಳಿಸಿಕೊಳ್ಬೇಕು. ಇಂತಹ ಸ್ನೇಹಿತರು ಬಹಳ ಅದೃಷ್ಟದಿಂದ ಮಾತ್ರ ದೊರೆಯುತ್ತಾರೆ. ಇನ್ನು ಅವರು ನಿಮ್ಮನ್ನು ಜೀವನದಲ್ಲಿ ತುಂಬ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಒಟ್ಟಾರೆಯಾಗಿ ಇದೀಗ ಕೊನೆಯದಾಗಿ ಇನ್ನೊಬ್ಬ ಮಹಿಳೆಯ ಬಗ್ಗೆ ಹೇಳೋದಾದರೆ, ಆ ಮಹಿಳೆ ನಿಮ್ಮನ್ನು ಈಗಾಗಲೇ ಕೆಲವೊಮ್ಮೆ ಭೇಟಿ ಮಾಡಿರಬಹುದು ಅಥವಾ ಅವ್ರು ನಿಮ್ಮ ಸಂಬಂಧಿಕರಾಗಿರಬಹುದು. ಅವ್ರು ನಿಮಗೋಸ್ಕರ ಕಾಯ್ತಾ ಇರಬಹುದು. ಮಾರ್ಚ್ ತಿಂಗಳು ಅಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ. ನಿಮ್ಮಿಬ್ಬರ ಪರಿಚಯ ಸಾಮಾನ್ಯವಾಗಿ ಆದರೂ ಕೂಡ ನಿಮ್ಮಿಬ್ಬರ ಆಲೋಚನೆ ವಿವಿಧವಾಗಿರುತ್ತದೆ, ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಈ ಹೆಸರಿನ ಮಹಿಳೆ ನಿಮ್ಮ ಜೀವನಕ್ಕೆ ಬಂದಾಗ ನಿಮ್ಮ ಜೀವನದಲ್ಲಿ ವಿಶೇಷವಾದ ಹೊಂದಾಣಿಕೆ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಗುಣ ಹೆಚ್ಚಾಗುತ್ತದೆ. ಯುಗಾದಿ ನಂತರ ನಿಮ್ಮ ಜೀವನದಲ್ಲಿ ಯಾರೇ ಇರಲಿ, ಯಾರೇ ನಿಮ್ಮ ಜೊತೆ ಇಲ್ಲದೇ ಇರಲಿ, ಈ ಮಹಿಳೆ ಮಾತ್ರ ನಿಮ್ಮ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಂತುಕೊಳ್ತಾರೆ. ಅವರು ನಿಮ್ಮನ್ನು ತುಂಬಾ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಾರೆ. ನಿಮ್ಮ ಜೀವನದಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸುತ್ತಾರೆ. ಗಮನದಲ್ಲಿ ಇಟ್ಟುಕೊಳ್ಳಿ, ಆರಂಭದಲ್ಲಿ ಅವರು ಒಬ್ಬ ಅಪರಿಚಿತರಂತೆ ಕಾಣಬಹುದು. ಆದರೆ ಮುಂದಿನ ದಿನಗಳಲ್ಲಿ ಅವಳು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿ ಮುಖ್ಯ ವ್ಯಕ್ತಿ ಆಗ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಈ 4 ಜನರು ನಿಮ್ಮ ಜೊತೆಗೆ ನಿಂತು ನಿಮ್ಮ ಕಷ್ಟಗಳನ್ನು ಅವರ ಕಷ್ಟ ಅಂತ ಅನುಭವಿಸಿ ನಿಮಗೆ ದೊಡ್ಡ ಯಶಸ್ಸಿನ ಮಾರ್ಗವನ್ನು ತಲುಪಿಸುತ್ತಾರೆ. ಶ್ರೀಮಂತಿಕೆ ಹಾದಿಯಲ್ಲಿ ಜೊತೆಯಾಗ್ತಾರೆ. ಖಂಡಿತವಾಗಿ ಜೀವನದ ಅದೃಷ್ಟ ಹೊಳೆಯುವ ಸಂದರ್ಭದಲ್ಲಿ ಗ್ರಹಗಳು ಸಹ ನಿಮ್ಮ ಪರವಾಗಿ ಇರುತ್ತದೆ. ನಿಮ್ಮ ಕೆಲಸಗಳು ಸುಲಭವಾಗಿ ಯಶಸ್ವಿಯಾಗುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸ ಉನ್ನತ ಮಟ್ಟಕ್ಕೆ ಹೋಗುತ್ತದೆ. ನಿಮ್ಮ ಮೇಲೆ ಅಸೂಯೆ ಪಡುವಂಥವರು ಕೇವಲ ಅಲ್ಲೇ ನಿಂತುಕೊಳ್ತಾರೆ. ನೀವು ಮಾತ್ರ ತುಂಬ ದೂರಕ್ಕೆ ಹೋಗಿರ್ತೀರಾ. ಖಂಡಿತ ಆಶ್ಚರ್ಯ ಪಡಬೇಕಾದ ವಿಷಯ ಅಂದರೆ ಕೆಲವೊಮ್ಮೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದಾಗ ಆ ವ್ಯಕ್ತಿಗಳು ನಿಮ್ಮನ್ನು ನಂಬಿ ಎಲ್ಲವನ್ನ ಕೂಡ ನಿಮಗೆ ತಿಳಿಸಿಕೊಡ್ತಾರೆ. ಉತ್ತಮವಾದ ಮಾರ್ಗದರ್ಶಕರಾಗಿ
ಹಾಗಾಗಿ ನಿಮ್ಮ ಜೀವನವನ್ನು ಬೆಳಕು ಮಾಡ್ತಾರೆ. ಈಗ ನಿಮ್ಮ ಹತ್ರ ಹಣ ಇರುತ್ತೆ, ಆರೋಗ್ಯ ಇರುತ್ತೆ, ಅಭಿವೃದ್ಧಿ ಇರುತ್ತೆ, ಕಷ್ಟಗಳು ದೂರವಾಗಿರುತ್ತದೆ. ಈ ಒಳ್ಳೆಯ ಸಂದರ್ಭ ನಿಮ್ಮ ಜೀವನವನ್ನು ಯಾವಾಗಲೂ ಕೂಡ ಸಂತೋಷವಾಗಿರಲಿ ಎಂದು ಹಾರೈಸುತ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.